ಇವರೇ ಉದ್ದುದ್ದ ಭಾಷಣ ಮಾಡ್ತಾರೆ. ವಾಕ್ ಸ್ವಾತಂತ್ರ್ಯ, ಡೆಮೋಕ್ರಸಿ, ಇಂಟರ್ನಲ್ ಡೆಮೋಕ್ರಸಿ ಅಂತ. ಆಯ್ತಪ್ಪ, ಒಬ್ಬೊಬ್ಬರು ಅಭಿಪ್ರಾಯ ಒಬ್ಬೊಬ್ರು ಹೇಳ್ತಾರೆ. ಸರಿ ತಪ್ಪು ಅಂತ ನಾನು ವಿಶ್ಲೇಷಣೆ ಮಾಡಕ್ ಹೋಗೋಣ. ಆದ್ರೆ ನೀವು ಸಾಧು ಸಂತರ ಮೇಲೆ FIR ಮಾಡ್ತೀರಿ, ಅವ್ರು ಜೈಲ್ ಕಳಿಸ್ತೀರಾ? ಕಳಿಸಿ. ಅವ್ರ ಪಾದಗಳಿಗೆ ಹೋಗಿ ಬೀಳ್ತೀರಿ ಚುನಾವಣೆಗಳಲ್ಲಿ. ಅವ್ರ ಜನರೇ ನೀವು ಮತ ಕೊಡ್ಬೇಕು, ಅವ್ರ ನಾಯಕರಂತಾನೆ ನೀವು ಓಡಾಡ್ಬೇಕು. ಮಾಡಿ, ಅದೊಂದು ಮಾಡಿ. ಪಾಪ ಪುಣ್ಯ ಮತೀಯ ದ್ವೇಷ ಹೆಚ್ಚಾಗುವಂತ ಅವಕಾಶ ಇದೆಯಾ ಸರ್? ಕರ್ನಾಟಕದಲ್ಲಿ ಹಂಗ ಆಗದೇ ಸಾಧ್ಯ ಇಲ್ಲ. ಕುವೆಂಪುರವ್ರು ಏನ್ ಹೇಳಿದ್ರು? ಗುಡಿ, ಚರ್ಚು, ಮಸೀದಿಗಳಿಂದ ಹೊರಬನ್ನಿ. ಈ ರಾಜ್ಯದ ಒಬ್ಬ ವ್ಯಕ್ತಿ ಆಗಿರ್ತಕ್ಕಂಥವನು ವಿಶ್ವ ಮಾನವನಾಗಿ ಬೆಳಿಬೇಕು ಅಂತ ಅವರು ಅರ್ಥೈಸಿದ್ರು. ಸ್ವಾಮೀಜಿ ಯಾವುದು? ನಾನು ಅದ್ರ ಬಗ್ಗೆ ಅರ್ಥೈಸಲ್ಲ ಅಂತ ಹೇಳಿದ್ನಲ್ಲ, ಅದು ಅವರ ಒಂದು ವೈಯಕ್ತಿಕ ಅಭಿಪ್ರಾಯ. ನಾನು ಅದನ್ನ ಹೇಳಿಕ್ ಹೋಗ. ನೋಡ್ರಿ, ಕೆಲವ್ರ ಬಗ್ಗೆ ನಾವು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬೇಕು. ಸಾಧು ಇಂಥವ್ರ ಅಭಿಪ್ರಾಯಗಳಿಗೆ ನಾನು ಅದಕ್ಕೆ ಬೇರೆ ರೀತಿಯಲ್ಲಿ ಅರ್ಥೈಸೋದು ಸರಿ ಹೋಗ್ಬೇಕು. ನನ್ನ ಅಭಿಪ್ರಾಯವನ್ನ ನೀವು ಕೇಳಿದ್ರೆ ನಾನು ಹೇಳ್ತೀನಿ. ನನ್ನ ಅಭಿಪ್ರಾಯವಾಗಿ ನಾನು ಹೇಳ್ತೀನಿ, ಏನ್ ಸರಿ ಅಲ್ಲ. ಆಶ್ರಯ ಯೋಜನೆ ಅಡಿ ಸೈಟ್ಗಳು ಕೊಟ್ಟಿದ್ದೀರಾ, ಸೊ ಅದನ್ನ ಪೌರಾಯುಕ್ತರು ಯಾಕೋ ಬಿಟ್ಟು ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ರೆ. ಪೌರಾಯುಕ್ತರ ಬಗ್ಗೆ ನಾನು ಬ್ಲೇಮ್ ಮಾಡಲ್ಲ. ಇಟ್ ಈಸ್ ದ ವಿಲ್ ಆಫ್ ದ ಲೋಕಲ್ ಅಡ್ಮಿನಿಸ್ಟ್ರೇಷನ್ ದಟ್ ಹಸ್ ಫೇಲ್ಡ್. ಅವ್ರ ಪೊಲಿಟಿಕಲ್ ವಿಲ್ಲೇ ಇಲ್ಲ. ರಾಜಕೀಯ ಇಚ್ಛಾಶಕ್ತಿ ಬೇಕು, ಇದಕ್ಕೆ ಬದ್ಧತೆ ಬೇಕು. ಇಷ್ಟು 1000 ಜನಕ್ಕೆ ಸೈಟ್ ಕೊಟ್ಟಿದಾರಲ್ಲ, ನಾವು ಹೌಸಿಂಗ್ ಡಿಪಾರ್ಟ್ಮೆಂಟ್ ಇಂದ ದುಡ್ಡು ತಂದು ಲೇಔಟ್ ಮಾಡಿಸಿ, ರಸ್ತೆ ಮಾಡಿಸಿ, ಚರಂಡಿ ಮಾಡಿಸಿ, ಅವರಿಗೆ ಮನೆಗಳನ್ನು ಕಟ್ಸ್ಕೊಡೋಣ ಅಂತ ಯಾರಿಗೆ ಇರ್ಬೇಕಾಗಿದೆ? ಸ್ಥಳೀಯ ಪ್ರತಿನಿಧಿಗಳಿಗೆ ಇರ್ಬೇಕು, ಜಿಲ್ಲಾ ಸಚಿವರು ಹೇಳ್ಬೇಕು. ಈಗ ಅದೇ ನಾವೇ ಮಾಡ್ಬೇಕಲ್ಲ. ನೋಡೋಣ, ನಾನು ಹೇಳಿದ್ದೀನಿ ನಿಮ್ಮೆಲ್ಲರ ಜೊತೆ ಸೇರ್ಕೊಂಡು ನಾನು ಕೂಡ ವಿಶೇಷವಾಗಿ ಕೇಂದ್ರ ಸರ್ಕಾರದಿಂದ ಕೂಡ ನಾನು ಯಾವ ರೀತಿ ತರಲಿಕ್ಕೆ ಸಾಧ್ಯ ಇದೆ, ಯಾವ್ದಾದ್ರು ವಿಶೇಷ ಯೋಜನೆಗಳಿದೆಯಾ ಇಲ್ವಾ, ಸ್ಟೇಟ್ ಹೌಸಿಂಗ್ ಡಿಪಾರ್ಟ್ಮೆಂಟ್, ಮುಖ್ಯಮಂತ್ರಿ ಎಲ್ಲರೂ ನಾನು ಮಾತನಾಡಿ, ಇದೇ ನನ್ನ ಮನೆ ಕೇಳೋದಲ್ವಲ್ಲ. ಐ ಆಮ್ ಆಲ್ಸೋ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಫ್ರಮ್ ಚಿಕ್ಕಬಳ್ಳಾಪುರ 8 ಅಸೆಂಬ್ಲೀಸ್. ಇಲ್ಲಿನ ಜನರಿಗೆ ನಿವೇಶನ ಕೊಡ್ಬೇಕು, ಮನೆ ಕೊಡ್ಬೇಕು ಅನ್ನೋದು ನಂದು ಕೂಡ ಬದ್ಧತೆ ಇದೆ. ಮಾತಾಡ್ತೀನಿ. ರಾಜ್ಯ ಸರ್ಕಾರ ಆಕ್ಷೇಪಣೆ ಅವ್ರೇನ್ ಎತ್ತಿಲ್ಲ. ಟು ಬಿ ಫೇರ್ ಟು ಆಲ್ ಆಫ್ ದೆಮ್, ಎಲ್ಲರೂ ಕೂಡ ಸರ್ವಾನುಮತದಿಂದ ಇದನ್ನು ಒಪ್ಪಿದ್ದಾರೆ. ಕೆಲವು ಸದಸ್ಯರುಗಳು ನಮ್ಮ ಪಟ್ಟಿಗಳನ್ನ ತಗೊಂಡಿಲ್ಲ, ಇನ್ನು ಕೂಡ ನಮ್ಮಲ್ಲಿ ಫಲಾನುಭವಿಗಳಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಪರಿಗಣಿಸ್ತೀವಿ. ಯಾಕಂದ್ರೆ ಸೈಟ್ಗಳು ಕೊಡ್ತಾ ಇಲ್ಲ. ಇಲ್ಲಿ 3700 800 ಕೊಟ್ಟರು ಕೂಡ ಇನ್ನೂ 1000ಕ್ಕೂ ಹೆಚ್ಚು ಸೈಟ್ಗಳು ಲಭ್ಯ ಇದೆ. ಸೊ ಅವರು ಯಾರು ಕೊಟ್ಟಿಲ್ಲ, ಅವ್ರ ಲಿಸ್ಟು ತಗೊಳ್ಳಿ ಅಂತ ಹೇಳಿ. ಸೊ ನಾನು ಅದಕ್ಕೆ ಹೇಳಿದ್ದೀನಿ, ಪಕ್ಷಾತೀತವಾಗಿ ಇದರಲ್ಲಿ ನಾವೆಲ್ಲ ಮಾತಾಡ್ತಾರ. ಬಡವರಿಗೆ, ನಿರ್ಗತಿಗೆ ನಿವೇಶನ ಕೊಡೋದು ನಾವೆಲ್ಲ ಒಂದಾಗಿ ಒಂದು ಸಂದೇಶ ಕೊಡಿ ಅಂತ ಹೇಳಿದ್ರು.